ಡ್ರಗ್ ಪೆಡ್ಲರ್ ಆರೋಪಿಯ ಬಂಧನ. ಬೆಂಗಳೂರು ಸಿಟಿಯಲ್ಲಿ ಡ್ರಗ್ ಪೆಡ್ಲರ್ ಬಂಧನಕ್ಕೆ ಹೋದ ಪೊಲೀಸರಿಗೆ ಶಾಕ್. 17 ಲಘು 230 ಮೊಬೈಲ್ಗಳ ಜಪ್ತಿಯನ್ನ ಮಾಡಿದ್ದಾರೆ ಬೆಂಗಳೂರು ಸಿಟಿಯ ಪೊಲೀಸರು. ಡ್ರಗ್ ಪೆಡ್ಲರ್ನನ್ನ ಬಂಧಿಸಲು ತೆರಳಿದ್ದ ಬ್ಯಾಟರಾಯನಪುರ ಪೊಲೀಸರಿಗೆ ಶಾಕ್ ಎದುರಾಗಿದೆ. ಆರೋಪಿ ಮನೆಯ ಮೇಲೆ ದಾಳಿ ನಡೆಸಿದ್ದ ವೇಳೆ 17 ಮಾರಕಾಸ್ತ್ರಗಳು ಸೇರಿ 230 ಕಳವು ಮೊಬೈಲ್ಗಳು ಹಾಗೂ 600 ರಿಂದ 700 ಗ್ರಾಂ ಗಾಂಜಾ ಪತ್ತೆಯಾಗಿದೆ. ಜುಲೈ 3ರಂದು ರಾತ್ರಿ ಸುಮಾರು 10:50ಕ್ಕೆ ಬ್ಯಾಟರಾಯನಪುರ ಬಸ್ ನಿಲ್ದಾಣದ ಬಳಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ 37 ವರ್ಷದ ಅಕ್ಬರ್ ಶರೀಫ್ ಎಂಬ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ. ವಿಚಾರಣೆ ವೇಳೆ ಅಕ್ಬರ್ ನೀಡಿದ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಆತನ ಮನೆ ಮೇಲೆ ದಿಢೀರ್ ದಾಳಿಯನ್ನ ನಡೆಸಿದರು. ಈ ವೇಳೆ ಮನೆಯ ವಿವಿಧ ಭಾಗಗಳಲ್ಲಿ 17 ವಿವಿಧ ರೀತಿಯ ಲಾಂಗ್ ಮಚ್ಚು ಸೇರಿದಂತೆ ಮಾರಕಾಸ್ತ್ರಗಳು ಪತ್ತೆಯಾಗಿವೆ. ಅಲ್ಲದೆ 230 ಕಳವು ಮಾಡಿರುವಂತಹ ಮೊಬೈಲ್ಗಳು ಹಾಗೂ ಮಾರಾಟಕ್ಕೆ ಸಂಗ್ರಹಿಸಿಟ್ಟಿದ್ದಂತಹ 600 ರಿಂದ 700 ಗ್ರಾಂ ಗಾಂಜಾವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ಅಕ್ಬರ್ ಶರೀಫ್ ಹಲವು ವರ್ಷಗಳಿಂದ ಡ್ರಗ್ಸ್ ದಂಧೆಯಲ್ಲಿ ತೊಡಗಿದ್ದ ಎಂಬುದು ಬೆಳಕಿಗೆ ಬಂದಿದೆ. ಮತ್ತೊಂದು ಅಚ್ಚರಿಯ ಸಂಗತಿಯೆಂದರೆ ಆತನ ತಾಯಿ ಮೆಹರಾ ಉನ್ನಿಸ್ ಕೂಡ ಡ್ರಗ್ ಪೆಡ್ಲರ್ ಆಗಿದ್ದು 2024ರಲ್ಲಿ ಗಾಂಜಾ ಮಾರಾಟ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿ ಜೈಲು ಸೇರಿದ್ರು ಎಂದು ತಿಳಿದು ಬಂದಿದೆ. ತಾಯಿ ಬಂಧನದ ಬಳಿಕ ಆಕೆಯ ಡ್ರಗ್ಸ್ ಜಾಲವನ್ನ ಅಕ್ಬರ್ ನಿರ್ವಹಿಸ್ತಾ ಇದ್ದ ಎನ್ನಲಾಗಿದೆ. ಬ್ಯಾಟರಾಯನಪುರ ರೈಲ್ವೆ ಸುತ್ತಮುತ್ತ ಯುವಕರು ಹಾಗೂ ಕಾರ್ಯ ವಿದ್ಯಾರ್ಥಿಗಳಿಗೆ ಗಾಂಜಾ ಪೂರೈಕೆ ಮಾಡ್ತಾ ಇದ್ದ ಎಂಬ ಮಾಹಿತಿ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಈ ಸಂಬಂಧ ಬ್ಯಾಟರಾಯನಪುರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಡ್ರಗ್ಸ್ ಜಾಲದ ಬಗ್ಗೆ ಮತ್ತಷ್ಟು ತನಿಖೆಗೆ ಮುಂದುವರೆಸಿದ್ದಾರೆ. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದೂರು ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, NK 64 ಬೆಂಗಳೂರು.